ಪ್ರೆಗ್ನೆಂಟ್ ಆದಮೇಲೆ ಎಲ್ಲರೂ ಹೀಗೆ ಇರ್ತಾರಾ ಅಂತ ಗೊತ್ತಿಲ್ಲ, ಬಟ್ ನಾನು ಮಾತ್ರ ತುಂಬಾ ಲೇಝಿ ಆಗಿದ್ದೀನಿ. ಎಷ್ಟು ಲೇಝಿ ಅಂದರೆ ಅಡುಗೆ ಮಾಡೋಕ್ಕೂ ಸಹ ಒಂದು ಲೇಝಿನೆಸ್ಸು, ಯಾರಾದರೂ ಮಾಡಾಕಿದ್ರೆ ಸಾಕು ತಿನ್ಕೊಂಡಿರೋಣ ಅನ್ನೋ ಅಷ್ಟು ಲೇಝಿನೆಸ್ಸು. ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಂತೂ ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ, ಬಟ್ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಬೇರೆ ಆಪ್ಷನ್ನೇ ಇಲ್ಲ. ಬಿಕಾಸ್ ನಾನೇ ಎಲ್ಲ ಮಾಡಬೇಕು, ಆಫೀಸ್ ಕೆಲಸ, ಮನೆ ಕೆಲಸ, ಅಡುಗೆ ಕೆಲಸ, ಮನೆ ಕೆಲಸ ಆ್ಯಂಡ್ ನನ್ನ ಮಗನ ಸ್ಕೂಲಿಗೆ ಕಳಿಸೋದು ಇವೆಲ್ಲ ಇರುತ್ತೆ. ಸೊ ಇಷ್ಟೆಲ್ಲ ಕೆಲಸದ ನಡುವೆನೂ 3 ಮಂತ್ಸ್ ಹಂಗೂ ಹಿಂಗೂ ಹೆಂಗೋ ತಳ್ಳಾಕ್ದೆ. ಬಟ್ ಈಗ 4th ಮಂತ್ ಸ್ಟಾರ್ಟ್ ಆದಮೇಲೆ ನಮ್ಮಮ್ಮ ಬಂದಿರೋದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಅವರೇ ಎಲ್ಲ ಕೆಲಸನೂ ನೋಡ್ತಾರೆ. ಸೊ ಈಗ ನನಗಿರೋ ಲೇಝಿನೆಸ್ಗೆ ನನಗೆ ಮಾಡೋಕ್ಕೂ ಇಂಟ್ರೆಸ್ಟು ಇಲ್ಲ. ನಮ್ಮಮ್ಮ ಬಂದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಒಂದು ಲೇಝಿನೆಸ್ ಪ್ರೆಗ್ನೆನ್ಸಿಯಲ್ಲಿ ಇದು ಕಾಮನ್ನಾ ಅನ್ನೋದು ನನಗೆ ಗೊತ್ತಿಲ್ಲ. ಕೆಲವರು ತುಂಬ ಆ್ಯಕ್ಟಿವ್ ಇರ್ತೀನಿ ಅಂತಾರೆ ಆ್ಯಂಡ್ ಕೆಲವರು ತುಂಬ ಲೇಝಿಯಾಗಿ ಇರ್ತೀನಿ ಅನ್ನೋದನ್ನು ನಾನು ಕೇಳಿದ್ದೀನಿ. ಸೊ ನನ್ನ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಾನು ತುಂಬ ಲೇಝಿ ಆಗಿರೋದಂತೂ ನಿಜ. ನೀವು ಯಾರು ಪ್ರೆಗ್ನೆನ್ಸಿ ಜರ್ನಿಲಿದ್ದರೆ ನೀವು ಇಷ್ಟೊಂದು ಲೇಝಿ ಆಗಿದ್ದೀರಾ ಅಥವಾ ಆ್ಯಕ್ಟಿವ್ ಆಗಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮ್ಮಮ್ಮ ಪೂರಿ ಸಾಗು ಮಾಡಿದರು. ಆಬ್ವಿಯಸ್ಲಿ ಪೂರಿ ತಿನ್ನಬೇಕು ಅಂತ ಆಸೆ ಆಗಿತ್ತು, ಸೊ ನಮ್ಮಮ್ಮನ ಕೈಲಿ ಮಾಡಿಸಿದ್ದೆ. ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.